ಯಶ್ ಅದ್ಭುತವಾದ ನಟ, ಮೃದು ಸ್ವಭಾವದ ಲವರ್ ಬಾಯ್, ಹಳ್ಳಿಯ ತರಲೆತುಂಟ ಹುಡುಗ, ಕಾಲೇಜು ಪ್ಲೇ ಬಾಯ್, ಕ್ರೌರ್ಯದ ಪರಮಾವಧಿ, ಕ್ರಾಂತಿಕಾರಿ ಯುವಕ, ತಾಯಿಯ ಪ್ರೀತಿಗೆ ಹಾತೊರೆಯುವ ಭಾವುಕ ಜೀವಿ. ಹೀಗೆ ಎಲ್ಲ ರೀತಿಯ ಪಾತ್ರಗಳಲ್ಲಿಯೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಯಾವುದೇ ಪಾತ್ರವಾದರೂ ಅದಕ್ಕೆ ತಮ್ಮದೇ ಆದ ಭಿನ್ನ ಟಚ್ ನೀಡುವ ಮೂಲಕ ಬೇರೆ ಯಾರೂ ಈ ಪಾತ್ರ ಮಾಡಲಾರರು ಎಂಬಂತೆ ಆ ಪಾತ್ರವನ್ನು ನಿರ್ವಹಿಸಿಬಿಡ್ತಾರೆ. ಇದೀಗ ರಾಮಾಯಣ ಸಿನಿಮಾದಲ್ಲಿ ರಾವಣನ ಪಾತ್ರದಲ್ಲಿ ನಟಿಸಿರುವ ಯಶ್ ಮತ್ತೊಮ್ಮೆ ಅಂತಹದ್ದೇ ಮ್ಯಾಜಿಕ್ ಅನ್ನ ತೆರೆಯ ಮೇಲೆ ಮಾಡಿದ್ದಾರಂತೆ. ಯಶ್ ಮತ್ತು ರಾಮಾಯಣ ಸಿನಿಮಾದ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಅವರುಗಳು ರಾಮಾಯಣ ಸಿನಿಮಾದ ಪ್ರಚಾರಕ್ಕಾಗಿ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಸಿನಿಮಾಕಾನ್ 2026ರಲ್ಲಿ ಭಾಗಿಯಾಗಿದ್ದರು. ಜಂಟಿಯಾಗಿ ಸಂದರ್ಶನಗಳನ್ನು ಸಹ ನೀಡಿದ್ದಾರೆ. ಈ ವೇಳೆ ನಟ ಯಶ್ ಮತ್ತು ನಮಿತ್ ಮಲ್ಹೋತ್ರಾ ಅವರುಗಳು ರಾಮಾಯಣ ಸಿನಿಮಾದ ಬಗ್ಗೆ ಸಾಕಷ್ಟು ಮಾತನಾಡಿದ್ದು, ಸಂದರ್ಶನದಲ್ಲಿ ನಟ ಯಶ್ ಅವರ ನಟನಾ ಪ್ರತಿಭೆಯನ್ನು ಅವರು ರಾವಣನ ಪಾತ್ರಕ್ಕೆ ಜೀವ ತುಂಬಿರುವ ರೀತಿಯಲ್ಲಿ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಕೊಂಡಾಡಿದ್ದಾರೆ. ಸಂದರ್ಶನದಲ್ಲಿ ಯಶ್ ರಾವಣನ ಪಾತ್ರದ ಬಗ್ಗೆ ಕಿರಿದಾಗಿ ಹೇಳಿದರು. ಒಬ್ಬ ಅಸಾಧಾರಣ ವ್ಯಕ್ತಿ ತನ್ನ ನಿರ್ಧಾರದಲ್ಲಿ ಎಡುವುದರಿಂದ ಅನುಭವಿಸುವ ಫಲ ನಾವದನ್ನ ಕರ್ಮ ಎನ್ನುತ್ತೇವೆ. ಅಹಂಕಾರಕ್ಕೂ ಮತ್ತು ಆತ್ಮವಿಶ್ವಾಸಕ್ಕೂ ತೆಳುವಾದ ಗೆರೆ ಇರುತ್ತದೆ. ಅದುವೇ ರಾವಣನ ಪಾತ್ರ ಎಂದು ಸರಳವಾಗಿ ಹೇಳಿದರು. ಯಶ್ ಅದ್ಭುತವಾದ ನಟ, ಮೃದು ಸ್ವಭಾವದ ಲವರ್ ಬಾಯ್, ಹಳ್ಳಿಯ ತರಲೆತುಂಟ ಹುಡುಗ, ಕಾಲೇಜು ಪ್ಲೇ ಬಾಯ್, ಕ್ರೌರ್ಯದ ಪರಮಾವಧಿ, ಕ್ರಾಂತಿಕಾರಿ ಯುವಕ, ತಾಯಿಯ ಪ್ರೀತಿಗೆ ಹಾತೊರೆಯುವ ಭಾವುಕ ಜೀವಿ. ಹೀಗೆ ಎಲ್ಲ ರೀತಿಯ ಪಾತ್ರಗಳಲ್ಲಿಯೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಯಾವುದೇ ಪಾತ್ರವಾದರೂ ಅದಕ್ಕೆ ತಮ್ಮದೇ ಆದ ಭಿನ್ನ ಟಚ್ ನೀಡುವ ಮೂಲಕ ಬೇರೆ ಯಾರೂ ಈ ಪಾತ್ರ ಮಾಡಲಾರರು ಎಂಬಂತೆ ಆ ಪಾತ್ರವನ್ನು ನಿರ್ವಹಿಸಿಬಿಡ್ತಾರೆ. ಇದೀಗ ರಾಮಾಯಣ ಸಿನಿಮಾದಲ್ಲಿ ರಾವಣನ ಪಾತ್ರದಲ್ಲಿ ನಟಿಸಿರುವ ಯಶ್ ಮತ್ತೊಮ್ಮೆ ಅಂತಹದ್ದೇ ಮ್ಯಾಜಿಕ್ ಅನ್ನ ತೆರೆಯ ಮೇಲೆ ಮಾಡಿದ್ದಾರಂತೆ. ಯಶ್ ಮತ್ತು ರಾಮಾಯಣ ಸಿನಿಮಾದ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಅವರುಗಳು ರಾಮಾಯಣ ಸಿನಿಮಾದ ಪ್ರಚಾರಕ್ಕಾಗಿ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಸಿನಿಮಾಕಾನ್ 2026ರಲ್ಲಿ ಭಾಗಿಯಾಗಿದ್ದರು. ಜಂಟಿಯಾಗಿ ಸಂದರ್ಶನಗಳನ್ನು ಸಹ ನೀಡಿದ್ದಾರೆ. ಈ ವೇಳೆ ನಟ ಯಶ್ ಮತ್ತು ನಮಿತ್ ಮಲ್ಹೋತ್ರಾ ಅವರುಗಳು ರಾಮಾಯಣ ಸಿನಿಮಾದ ಬಗ್ಗೆ ಸಾಕಷ್ಟು ಮಾತನಾಡಿದ್ದು, ಸಂದರ್ಶನದಲ್ಲಿ ನಟ ಯಶ್ ಅವರ ನಟನಾ ಪ್ರತಿಭೆಯನ್ನು ಅವರು ರಾವಣನ ಪಾತ್ರಕ್ಕೆ ಜೀವ ತುಂಬಿರುವ ರೀತಿಯಲ್ಲಿ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಕೊಂಡಾಡಿದ್ದಾರೆ. ಸಂದರ್ಶನದಲ್ಲಿ ಯಶ್ ರಾವಣನ ಪಾತ್ರದ ಬಗ್ಗೆ ಕಿರಿದಾಗಿ ಹೇಳಿದರು. ಒಬ್ಬ ಅಸಾಧಾರಣ ವ್ಯಕ್ತಿ ತನ್ನ ನಿರ್ಧಾರದಲ್ಲಿ ಎಡುವುದರಿಂದ ಅನುಭವಿಸುವ ಫಲ ನಾವದನ್ನ ಕರ್ಮ ಎನ್ನುತ್ತೇವೆ. ಅಹಂಕಾರಕ್ಕೂ ಮತ್ತು ಆತ್ಮವಿಶ್ವಾಸಕ್ಕೂ ತೆಳುವಾದ ಗೆರೆ ಇರುತ್ತದೆ. ಅದುವೇ ರಾವಣನ ಪಾತ್ರ ಎಂದು ಸರಳವಾಗಿ ಹೇಳಿದರು. ಯಶ್ ಅದ್ಭುತವಾದ ನಟ, ಮೃದು ಸ್ವಭಾವದ ಲವರ್ ಬಾಯ್, ಹಳ್ಳಿಯ ತರಲೆತುಂಟ ಹುಡುಗ, ಕಾಲೇಜು ಪ್ಲೇ ಬಾಯ್, ಕ್ರೌರ್ಯದ ಪರಮಾವಧಿ, ಕ್ರಾಂತಿಕಾರಿ ಯುವಕ, ತಾಯಿಯ ಪ್ರೀತಿಗೆ ಹಾತೊರೆಯುವ ಭಾವುಕ ಜೀವಿ. ಹೀಗೆ ಎಲ್ಲ ರೀತಿಯ ಪಾತ್ರಗಳಲ್ಲಿಯೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಯಾವುದೇ ಪಾತ್ರವಾದರೂ ಅದಕ್ಕೆ ತಮ್ಮದೇ ಆದ ಭಿನ್ನ ಟಚ್ ನೀಡುವ ಮೂಲಕ ಬೇರೆ ಯಾರೂ ಈ ಪಾತ್ರ ಮಾಡಲಾರರು ಎಂಬಂತೆ ಆ ಪಾತ್ರವನ್ನು ನಿರ್ವಹಿಸಿಬಿಡ್ತಾರೆ. ಇದೀಗ ರಾಮಾಯಣ ಸಿನಿಮಾದಲ್ಲಿ ರಾವಣನ ಪಾತ್ರದಲ್ಲಿ ನಟಿಸಿರುವ ಯಶ್ ಮತ್ತೊಮ್ಮೆ ಅಂತಹದ್ದೇ ಮ್ಯಾಜಿಕ್ ಅನ್ನ ತೆರೆಯ ಮೇಲೆ ಮಾಡಿದ್ದಾರಂತೆ. ಯಶ್ ಮತ್ತು ರಾಮಾಯಣ ಸಿನಿಮಾದ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಅವರುಗಳು ರಾಮಾಯಣ ಸಿನಿಮಾದ ಪ್ರಚಾರಕ್ಕಾಗಿ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಸಿನಿಮಾಕಾನ್ 2026ರಲ್ಲಿ ಭಾಗಿಯಾಗಿದ್ದರು. ಜಂಟಿಯಾಗಿ ಸಂದರ್ಶನಗಳನ್ನು ಸಹ ನೀಡಿದ್ದಾರೆ. ಈ ವೇಳೆ ನಟ ಯಶ್ ಮತ್ತು ನಮಿತ್ ಮಲ್ಹೋತ್ರಾ ಅವರುಗಳು ರಾಮಾಯಣ ಸಿನಿಮಾದ ಬಗ್ಗೆ ಸಾಕಷ್ಟು ಮಾತನಾಡಿದ್ದು, ಸಂದರ್ಶನದಲ್ಲಿ ನಟ ಯಶ್ ಅವರ ನಟನಾ ಪ್ರತಿಭೆಯನ್ನು ಅವರು ರಾವಣನ ಪಾತ್ರಕ್ಕೆ ಜೀವ ತುಂಬಿರುವ ರೀತಿಯಲ್ಲಿ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಕೊಂಡಾಡಿದ್ದಾರೆ. ಸಂದರ್ಶನದಲ್ಲಿ ಯಶ್ ರಾವಣನ ಪಾತ್ರದ ಬಗ್ಗೆ ಕಿರಿದಾಗಿ ಹೇಳಿದರು. ಒಬ್ಬ ಅಸಾಧಾರಣ ವ್ಯಕ್ತಿ ತನ್ನ ನಿರ್ಧಾರದಲ್ಲಿ ಎಡುವುದರಿಂದ ಅನುಭವಿಸುವ ಫಲ ನಾವದನ್ನ ಕರ್ಮ ಎನ್ನುತ್ತೇವೆ. ಅಹಂಕಾರಕ್ಕೂ ಮತ್ತು ಆತ್ಮವಿಶ್ವಾಸಕ್ಕೂ ತೆಳುವಾದ ಗೆರೆ ಇರುತ್ತದೆ. ಅದುವೇ ರಾವಣನ ಪಾತ್ರ ಎಂದು ಸರಳವಾಗಿ ಹೇಳಿದರು.